ತಿಪಟೂರು ಸುದ್ದಿ ತಾಲೂಕಿನ ಕುಪ್ಪಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತಗೆ 5 ವರ್ಷಗಳ ಅವಧಿಗೆ ನಡೆದ ಆಡಳಿತ ಮಂಡಳಿ ನಿರ್ದೇಶಕರುಗಳ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಸಿದ್ದಲಿಂಗ ಮೂರ್ತಿ ಬಿಬಿ, ಕುಮಾರ್ ಬಿಎಸ್, ರಮೇಶ್ ಎಂಎಸ್, ರವಿಕುಮಾರ್ ಎಚ್ಎಸ್, ರಮೇಶ್ ಬಿಜೆ, ಪರಮೇಶ್ವರಯ್ಯ ಕೆಎನ್, ಶಿವಮ್ಮ ಪುಟ್ಟತಾದೆಯಮ್ಮ, ವೆಂಕಟೇಶ್ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಕಲ್ಲೇಶ್ ಎಸ್ ಹಾಗೂ ನಿಯಮ 14 ಕೆಜಿ ರೀತ್ಯ ಮಹೇಶ್ ಬಿಎಸ್ ರಿಟೆಕ್ ನಿಯಮ 14 ಜಿ ರೀತ್ಯ ಮಹೇಶ್ ಬಿಎಸ್ ನಾಗರಾಜು ಆಯ್ಕೆಯಾಗಿದ್ದಾರೆ. ರಿಟರ್ನಿಂಗ್ ಅಧಿಕಾರಿ ಶಂಷದ್ ಬೇಗಂ, ಕುಪ್ಪಾಳು ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ಚಂದ್ರಶೇಖರ್, ಮಾಜಿ ನಿರ್ದೇಶಕ ಮೋಹನ್ ಕೆಎಸ್ ಮತ್ತಿತರರು ಇದ್ದರು. ಈ ವೇಳೆ ಪತ್ರಿಕೆಯೊಂದಿಗೆ ನೂತನ ನಿರ್ದೇಶಕ ಮಹೇಶ್ ಬಿಎಸ್ ಮಾತನಾಡಿ, ನಮಗೆ ಮತ ನೀಡಿ ಚುನಾವಣೆಯಲ್ಲಿ ಗೆಲುವು ನೀಡಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಈ ಭಾಗದ ರೈತರಿಗೆ ಸಾಲ, ಗೊಬ್ಬರ ವಿತರಣೆ ಸೇರಿದಂತೆ ಮಾದರಿ ಸಹಕಾರ ಸಂಘವಾಗಿ ಉತ್ತಮ ಸಹಕಾರಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂದರು. ಕೃಷಿ ಪತ್ತಿನ ಸಹಕಾರಿಯ ನೂತನ ನಿರ್ದೇಶಕ ಮಾಜಿ ಅಧ್ಯಕ್ಷ ಬಿಬಿ ಸಿದ್ದಲಿಂಗ ಮೂರ್ತಿ ಮಾತನಾಡಿ, ನಮ್ಮ ಕೃಷಿ ಪತ್ತಿನ ಸಹಕಾರಿಯ ವತಿಯಿಂದ ಬಡವರಿಗೆ ಸಹಾಯ ದೊರಕುತ್ತದೆ. ಶಾಸಕ ಷಡಕ್ಷರಿ ಹಾಗೂ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಕೆಎನ್ ರಾಜಣ್ಣನವರು ಸಾಲ ದೊರಕಿಸಿಕೊಟ್ಟಿದ್ದಾರೆ. ಯಾವುದೇ ಪಕ್ಷಭೇದ ನಮ್ಮಲ್ಲಿ ಇಲ್ಲ. ಮಾದರಿ ಸಹಕಾರ ಸಂಘ ಆಗಲಿದೆ ಎಂದು ಹೇಳಿದರು. ಸಹಕಾರಿಯ ಹಾಲಿ ನಿರ್ದೇಶಕ ಮಾಜಿ ಉಪಾಧ್ಯಕ್ಷರಾದ ಶಿವಣ್ಣ ಮಾತನಾಡಿ, 12 ಕ್ಷೇತ್ರದಲ್ಲಿ 3 ಮೀಸಲು ಕ್ಷೇತ್ರ ಸೇರಿದಂತೆ 7 ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ ಎಂದರು. ಸಹಕಾರಿಯ ನೂತನ ನಿರ್ದೇಶಕ ಕಲ್ಲೇಶ್ ಮಾತನಾಡಿ, ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಪಡೆಯಲು ಪ್ರತಿಯೊಬ್ಬರ ಸಹಕಾರ ದೊರಕಿದೆ. ರೈತರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡಲಾಗುತ್ತದೆ ಎಂದರು. ಏನು 5 ವರ್ಷಗಳ ಅವಧಿಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ 5 ವರ್ಷ ಇನ್ನು ಈ ಕುಪ್ಪಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರವನ್ನು ಒಂದು ಮಾದರಿ ಸಹಕಾರವನ್ನು ಸಂಘ ಮಾಡಬೇಕು ಅಂತೇಳಿ ನಾನು ಸದಸ್ಯರಿಗೆ ಕೇಳ್ಕೊಡ್ತಾ, ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಸಾಲ ಆಗಲಿ, ಗೊಬ್ಬರ ವಿತರಣೆ ಆಗಲಿ, ಮತ್ತೊಂದಾಗಲಿ ಒಳ್ಳೆಯ ರೀತಿಯಲ್ಲಿ ಎಲ್ಲರ ಸಹಕಾರವನ್ನು ತಗೊಂಡು ಯಾವುದೇ ಪಕ್ಷಭೇದವಿಲ್ಲದೆ, ಇಲ್ಲಿ ಯಾವುದೇ ಪಕ್ಷಭೇದವಿಲ್ಲ, ಆ ಪಕ್ಷ ಈ ಪಕ್ಷ ಅಂತ ಇಲ್ಲ. ಹಾಗಾಗಿ ಯಾವುದೇ ಪಕ್ಷಭೇದ ಇಲ್ಲದೆ ನಾವು ಈ ಸಹಕಾರ ಸಂಘವನ್ನು ಒಂದು ಮಾದರಿ ಸಹಕಾರ ಸಂಘವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನಾಡೋದು. ಈ ಸರಿ ಈಗ ಏನು 2025-30ಕ್ಕೆ ನಮ್ಮ ಕಡೆಯಿಂದ ನನ್ನ ಉಪಾಧ್ಯಕ್ಷ ನೇತೃತ್ವದಲ್ಲಿ 3 ಸೀಟ್ ಕೇಳ್ತೀನಿ. ಕಲ್ಲೇಶ್ ಒಂದು, ಮೀಸಲು ವೆಂಕಟೇಶ್ ಒಂದು, ಆಮೇಲೆ ಶಿವಮ್ಮ ಅಂತ ಹೇಳ್ಬಿಟ್ಟು ಮೀಸಲು ಕ್ಷೇತ್ರ 3 ಗೆದ್ದಿದ್ದೀವಿ. ಇನ್ನು ಅದಲ್ಲದೆ ನಮ್ಮ 4 ಸೀಟ್ ಗೆದ್ದಿದ್ದೆ. ನಮ್ಮ ಟೋಟಲ್ 7 ಸೀಟ್ ಗೆದ್ದೇವೆ. ನನ್ನ ಉಪಾಧ್ಯಕ್ಷ ನೇತೃತ್ವದಲ್ಲಿ 3 ಸೀಟ್ ಗೆದ್ದಿದೆ. ಕಲ್ಲೇಶು, ಶಿವಮ್ಮ, ವೆಂಕಟೇಶ್, ಮೀಸಲು ಕ್ಷೇತ್ರ ವೆಂಕಟೇಶ್. ನಾವು ಫಸ್ಟು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಮತದಾರರು ಸಹಿತ ಇವತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಇವತ್ತೆಲ್ಲ ಸಹಕಾರ ಮಾಡಿದ್ದಾರೆ. ಅವರಿಗೂ ಸಹಿತ ಸಲ್ಲಿಸ್ತಾ ಇದ್ದೀವಿ. ನಾವು ಹಿಂದೆ ಈ ಸೊಸೈಟಿ ರೀತಿ ನಮಗೆ ಗೊತ್ತಿಲ್ಲ. ಮುಂದೆ ಒಳ್ಳೆಯ ಎಲ್ಲ ಒಂದು ಪರಿಸ್ಥಿತಿ ಇರೋಂಥ ಇವತ್ತು ಎಲ್ಲ ಆಯ್ಕೆ ಆಗಿರೋದ್ರಿಂದ ಒಳ್ಳೆ ಕಡೆ ನಾವು ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ, ಒಂದು ಹಿರಿಯರ ಮಾರ್ಗದರ್ಶನ ಮತ್ತು ಏನು ಇವತ್ತು ಶಾಸಕರಿದ್ದಾರೆ, ಅವ್ರ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಸೊಸೈಟಿ ಹೆಚ್ಚು ಅನುದಾನ ತಂದು ನಾವು ಈ ಸೊಸೈಟಿಗೆ ಒಂದು ಮಾದರಿ ಸೊಸೈಟಿಯಾಗಿ ಮಾಡಿ ಏನು ರೈತರಿಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನಿದ್ದಾವೋ ಅದು ವ್ಯವಸ್ಥಿತವಾಗಿ ರೈತರಿಗೆ ತಲುಪುವಂಥ ವ್ಯವಸ್ಥೆನ ನಾವೆಲ್ಲ ಡೈರೆಕ್ಟ್ಗಳು ಯಾವುದೇ ಥರ ಭೇದ ಭಾವ ಇಲ್ಲದೆ ಅನ್ಯೋನ್ಯವಾಗಿ ರೈತರ ಪರ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಒಂದು ಮಾತನ್ನು. ಆವಾಗ ವರ್ಷಕ್ಕೆ 1 ಬಾರಿ ಎಲೆಕ್ಷನ್ ಆಗೋದು, 5 ಬಾರಿ 6 ಬಾರಿ ಗೆದ್ದಿತ್ತು. ಸ್ವತಂತ್ರ ಒಳ್ಳೆಯ ಸೊಸೈಟಿ, ಒಳ್ಳೆ ಮಟ್ಟ ತಂದು ಜವಳಿಯಿಂದ ಒಳ್ಳೆ ಅಚ್ಚುಕಟ್ಟೆ ಇದೆ. ಜವಳಿಯಿಂದ ಹಿಡಿದು, ರೇಷನಿಂದ ಹಿಡಿದು, ಗೊಬ್ಬರದಿಂದ ಹಿಡಿದು ಎಲ್ಲ ವ್ಯವಸ್ಥೆನೂ ಮಾಡ್ತಾರೆ, ಎಲ್ಲ ವ್ಯವಹಾರನೂ ಮಾಡ್ತಾರೆ ಕೃಷಿ ದೊಡ್ಡದು. ಆಮೇಲೆ ಅದಾದ ನಂತರ ಈ ಕಟ್ಟಡ ಮಾಡೋಕ್ಕೆ ಆಮೇಲೆ MLA ಆಗಿ ಅವರ ಕೋಟದಲ್ಲಿ ಕಟ್ಟಡ ಮಾಡೋದು, ಅದು ನಮ್ಮ ಸೊಸೈಟಿ ಅಲ್ಲಿ ಮಾಲಿನ್ಯ ಅಂತ ಇವು ಇದ್ದರು. ಅವ್ರು ಸ್ವಲ್ಪ ಉತ್ತಮವಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಆ ಕಾಲದಲ್ಲಿ ಇಷ್ಟು ಜಿಲ್ಲಾ ಬಹುಮಾನ ಬಂದಿದ್ದೀವಿ ಸೊಸೈಟಿಗೆ. ಅದಾದ ನಂತರ ನಾವು ಈ ಕಡೆ ತಲೆಕೆಸಿ ಅಂತಲೇ ಇಲ್ಲ. ಆಮೇಲೆ 2018ರಲ್ಲಿ ಕಾಡ್ತಾರೆ ಅವರು 2021ಕ್ಕೆ ಚುನಾವಣೆ ಬರ್ತಲ್ಲ, ಆವಾಗ ನಾವು ಇಲ್ಲಿಗೆ ಇದು ವರ್ಷ ಆದಮೇಲೆ ಏನು ಮಾಡ್ತಾರೆ, ಬೇರೆ ಸೊಸೈಟಿ ಬಂದು ಮಾಡ್ತಾರೆ ಅಂತ ನಮ್ಮ ಮನಸ್ಸಿಗೆ. ಇಲ್ಲಿ ಕೆಲವರು ಏನಾಗಿದ್ರು, ಯಾರಿಗೋ ಇಲ್ದಾಗಿ ಒಂದು ಗುಂಪಾಗಿತ್ತು.
ಅದಕ್ಕೆ ಬೇರೆ ಸೊಸೈಟಿ ಮಾಡೋಕ್ಕೆ ಬಿಡಬಾರ್ದು, ಸೊಸೈಟಿ ಇಲ್ಲೇ ಉಳಿಸ್ಬೇಕು ಅಂತ ಒಂದೇ ದಿವಸಕ್ಕೆ ಒಂದು 6 ಜನ ನಷ್ಟ ಇರೋದಕ್ಕೆ 6 ಜನ ಒಟ್ಟು ಕೆಲಸಿದ ಮೇಲೆ ನುವಾರಿ ಅಧ್ಯಕ್ಷ ಆದರೆ ನಮ್ಮಲ್ಲಿ ನಮ್ಮ ಜೊತೆ ಗೆದ್ದರೆ ಗುರುವರಾದರು ರವಿಕುಮಾರ್ ಇರ್ಬೋದು, ನಮ್ಮ ತಿಮ್ಮೇಗೌಡರು ಅವರೆಲ್ಲ ಸಹಕಾರ ಸಾಕಷ್ಟು. ಅದು ಕೊಟ್ಟಲಾಗಿ 2021ರಿಂದ 22ರವರೆಗೆ ನಾವು ಏನು ಮಾಡಿದ್ರು, ಇವರಿಗೆ ಮಾರ್ಚ್ 3 ತಿಂಗಳು ಕಾರ್ಯದರ್ಶಿ ಇರಲಿಲ್ಲ. ಆವಾಗ ಒಬ್ಬರನ್ನ ಕಾರ್ಯದರ್ಶಿನ ಕರ್ಕೊಂಡು ಬಂದ್ವಿ. ಅವರು 7-8 ತಿಂಗಳಲ್ಲಿ ಯಾವ ಸರಿ ಇಲ್ಲ, ಬೇರೆ ಚೇಂಜ್ ಮಾಡಬೇಕು ಅಂತ. ಅವರು ಏನು ಮಾಡಿದರು, ನಮ್ಮದು ಒಂದು ತಪ್ಪ ಸಾರ್ವಜನಿಕ ಸೊಸೈಟಿದು ಮನೆ ಬಂದೈತೆ ಅಂತ ಒಬ್ಬರ ದುಡ್ಡೆಲ್ಲ ಅವರು DCC ಬ್ಯಾಂಕ್ನ ಉಪಯೋಗಿಸ್ತಾರೆ. ಅದಕ್ಕೆ ನಾನು ಅಧ್ಯಕ್ಷ ಆದಮೇಲೆ ಒಂದು ತೀರ್ಮಾನಕ್ಕೆ ಬಂದೆ, DCC ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಿ ಆಕ್ಸಿಸ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ವಿ. ಏನಾದರೂ ರೇಷನ್ ಕಮಿಷನ್ ಬರೋಕ್ಕೆ ಆಮೇಲೆ ನಮ್ಮ ಕಮಿಟಿಯವರೇ ಕೆಲವು ವಿರೋಧ ಸ್ವರ ಅಲ್ಲಿ ಮಾಡಲಿಕ್ಕೆ ಕೊಡೋದು DCC ಬ್ಯಾಂಕಲ್ಲಿ ಯಾರು ಕೇರೆ ಮಾಡಲಿ. ಯಾವುದೋ ಒಂದು ಬುದ್ಧಿವಂತಿಕೆಯಿಂದ ರೆಗ್ಯುಲೇಷನ್ ಮಾಡಿಸ್ಕೊಂಡು ಅವ್ರ ಕೈಲೇ ಮಾಡಿದ್ಮೇಲೆ ಸ್ವಲ್ಪ ವ್ಯಾಪಾರ ಮಾಡ್ತಾಯಿದ್ರು. ಚಂದ್ರಶೇಖರ್ ಅಂತ ಅವರು 2021 ತಿಂಗಳು ಬಂದರು. ಅವರು ಸ್ವಲ್ಪ ಉತ್ತಮವಾದರು. ಇವರು ಇನ್ನಿದ್ದರೆ ಕೆಲಸ ಮಾಡೋರು ಶ್ರಮಿಕೆ ಅಂತ ಅವರು ಮುಂದುವರೆದು ರಿಕಾರ್ಡ್ ಮಾಡಿ ಅದೆಲ್ಲ ವ್ಯವಸ್ಥಿತವಾಗಿ ಮಾಡೋದು. ಆ DCC ಬ್ಯಾಂಕ್ ಲೋನ್ಗೆ ಅಂತ ಹೋದಾಗ 3 ವರ್ಷದ ಆಡಿಟ್ ಆಯ್ತಲ್ಲ, ಕೊಂಡು ಕೊಡೋಲ್ಲ. ಆಮೇಲೆ ನಮ್ಮಲ್ಲಿ ಸ್ವಲ್ಪ RTI ಆಯ್ತು, ನಮ್ಮ ಏರಿಯಾದೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕೆ ಯಾರೂ ಬರೋಕ್ಕೆ ಯಾರು ಏನಿದೆ ಅಂತ ಹಿಂದಿನ ಕಾರ್ಯದರ್ಶಿ ಬರೀದೇ ಇರ್ತದೆ, ರಿಟೈರ್ಡ್ ಆವಾಗ ಏನು ಮಾಡಿದ್ರು, ರಿಟೈರ್ಡ್ ಆಗಿದ್ರು ಯಾರು ಬಂದರೂ ಇಲ್ಲಪ್ಪ ನಿಮ್ಮೂರಿಗೆ ಬರಲ್ಲ RTI ಆಯಿತು, ನಾನೇ ಕೋರ್ಟ್ಗೆ ಬಂದಿದ್ದೆ. ಅದಾದ ನಂತರ ಕೋರ್ಟ್ಗೆ ಹೋಗಿ ಅವಾಗ ಅದಕ್ಕೆ ಯಾರನ್ನೊಬ್ಬರು ಬಸವರಾಜ್ ಅಂತ ಒಬ್ಬರು ವಿಶ್ವಾಸ ತಗೊಂಡು ಆ ಹಿಂದಿನ ಕಾರ್ಯದರ್ಶಿ ಯಾರು ಅಸಿಸ್ಟೆಂಟ್ ಇರ್ತಾರೋ ಅವ್ರಿಗೆ ಅನುಮತಿ ಕೊಟ್ಟರು. ಅನುಮತಿ ಕೊಟ್ಟಂಥ ಸಂದರ್ಭ ಅವ್ರನ್ನ ವಿಶ್ವಾಸ ತಗೊಂಡು ಅಕೌಂಟ್ ಮಂಜುನಾಥ್ ಅಂತ ನಮ್ಮ ಹಳೆಯ ಸ್ನೇಹಿತರು, ಅವರು ಆಡಿಟರ್, ಪ್ರೈವೇಟ್ ಆಡಿಟರ್, ಅವರು ಎಲ್ಲವೂ ಆಡಿಟ್ ಬರೋದು. ನಾವು ಮತ್ತು ನಮ್ಮ ಕಾರ್ಯದರ್ಶಿಗಳು ಬೆಳಗ್ಗೆ ಎದ್ದು ಮನೆ ಮಕ್ಕಳು ಕುತ್ಕೊಂಡಾಗಿ 1 ವರ್ಷಕ್ಕೆ ಆಡಿಟ್ ಆಯಿತು. 1 ವರ್ಷಕ್ಕೆ ಆಡಿಟ್ ಆದಮೇಲೆ ನಮ್ಮ DCC ಬ್ಯಾಂಕ್ ಹೋದಾಗ ನಿಮ್ಗೆ ದುಡ್ಡೇ ಕೊಡಲ್ಲ ಅಂತ. ಆಮೇಲೆ ಕೆಳಗಿಗಳು ಹೋದರೆ ನಿಮ್ಗೆ ದುಡ್ಡಲ್ಲಿ ಕೊಡೋಕ್ಕೆ ಬರುತ್ತೆ, ಲೆಕ್ಕ ತಗೊಂಡು ಎಷ್ಟಾಗೈತೆ ಹಿಂಗೆ ಮಾಡ್ತಾರೆ. ಅವಾಗ ನಾನು ಹೇಳಿದೆ, ದುಡ್ಡನ್ನು ಕೋರ್ಟ್ಗೆ ಹಾಕಿದ್ದೀವಿ, ಕೋರ್ಟ್ 10 ವರ್ಷಕ್ಕೆ ಆಗುತ್ತೆ, 5 ವರ್ಷಕ್ಕೆ ಆಗುತ್ತೆ, ಆಗುತ್ತೆ. ಆಮೇಲೆ ಅವ್ರು ಸ್ವಲ್ಪ ಮತ್ತೆ ಬದಲಾವಣೆ ಮಾಡೋದ್ರೆ ಒಂದು ಸ್ವಲ್ಪ ದಿನ ಬೇಕಾಯಿತು. ಪಟ್ಟಿಡಿದೆ ಜಗತ್ತೆ. ಆಮೇಲೆ ರಾಜಕಾರಣಕ್ಕೆ ಹೋದಾಗ ಅದನ್ನೇ ಹೇಳ್ತಾ ಇದ್ದೆ, ಅದು 18 ಲೋನ್ ಕೊಟ್ಟಲ್ಲ, ಅದು ಸ್ವಲ್ಪ ಸಹಕಾರ ಕೊಡೋದು. ಬಡವರು ಭಾಳ ಬಡವರು, ಅವ್ರಿಗೆ ಬ್ಯಾಂಕ್ ಕೊಡಲ್ಲ, ಸಹಕಾರ ಕೊಡಲ್ಲ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಸ್ವಲ್ಪ ಸಿಗುತ್ತೆ, ಅವ್ರಿಗೆ ಉಪಯೋಗಿಸಿ ಅಂತಲ್ಲ, ಅವ್ರ ಮನಸ್ಸು ಪರಿವರ್ತನೆ ಆಗಿ ಅದಾದ ನಂತರ ಜನ ಕೇಳೋರಿಗೆ ನಾವು ಮನಸ್ಸು ಸಾಕಷ್ಟು ಪರಿವರ್ತನೆ ಆಗ್ತಿಲ್ಲ. ಅವರು ಏನಂದ್ರು, ಯಾವ ಊರಿಗೆ ಕುಪ್ಪಾಡಿ ಕೊಟ್ಟೆ ಕೊಡ್ತೀವಿ. ಅದು ಒಂದು ವರ್ಷದ ಕೋಟೆ, 1 ಕೋಟಿ 45 ಲಕ್ಷ ಬಂತು. ಆಮೇಲೆ ಸೆಕೆಂಡ್ ಲಿಸ್ಟನ್ನು ಸಹ ಮಾಡಿಸಿದ್ರು.